ಚಿತ್ರದುರ್ಗದಲ್ಲಿಂದು ಕೆಇಎ ಸಿಇಟಿ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಚಾಲನೆ ನೀಡಲಾಯಿತು. ಇನ್ನು ಏಪ್ರಿಲ್ 23 ಮತ್ತು 24ರಂದು ಪರೀಕ್ಷೆಗಳು ನಡೆಯಲಿದ್ದು, ಒಟ್ಟು ಜಿಲ್ಲೆಯ 16 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಪ್ರಾರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 6,640 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಇನ್ನು ಬೆಳಗ್ಗೆ ಭೌತಶಾಸ್ತ್ರ, ಮಧ್ಯಾಹ್ನ ರಸಾಯನಶಾಸ್ತ್ರ, ನಾಳೆ ಬೆಳಗ್ಗೆ ಗಣಿತಶಾಸ್ತ್ರ, ಮಧ್ಯಾಹ್ನ ಜೀವಶಾಸ್ತ್ರ. ಪ್ರಮುಖ ಮಾರ್ಗಸೂಚಿಗಳು ಮತ್ತು ನಿರ್ಬಂಧಗಳು. ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಇನ್ನು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳಿಗೆ ಮೊಬೈಲ್ ಫೋನ್ ಮತ್ತು ಕೈಗಡಿಯಾರ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಇನ್ನು ಕೆಇಎ ಪ್ರಕಟಿಸಿರುವ ಕಟ್ಟುನಿಟ್ಟಿನ ವಸ್ತ್ರ ಸಂಹಿತೆ ಪಾಲನೆ ಕಡ್ಡಾಯವಾಗಿದೆ. ಇನ್ನು ವೆಬ್ಕಾಸ್ಟಿಂಗ್, ಸಿಸಿಟಿವಿ ಮತ್ತು ಅಭ್ಯರ್ಥಿಗಳ ಮುಖ ಗುರುತಿಸುವಿಕೆ ಮೂಲಕ ಪಾರದರ್ಶಕತೆ ಕ್ರಮ ಹಾಗೂ ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಕುಡಿಯುವ ನೀರು ಮತ್ತು ನೆರಳಿನ ವ್ಯವಸ್ಥೆ ಮಾಡಲಾಗಿದೆ. ಪರೀಕ್ಷಾ ಕ್ರಮ ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಕಡ್ಡಾಯವಾಗಿ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿನಿಯರ ಕಿವಿ ಓಲೆ, ಉಂಗುರ, ಕೊರಳ ಚೈನ್, ಕೈದಾರ ಸೇರಿದಂತೆ ಎಲ್ಲ ಬಗೆಯ ಆಭರಣಗಳು ಮತ್ತು ಎಲ್ಲ ಬಗೆಯ ದಾರ, ಕೈಗಡಿಯಾರಗಳನ್ನು ಸಹ ಪರೀಕ್ಷಾ ಸಿಬ್ಬಂದಿಗಳು ಪರೀಕ್ಷಾ ಕೊಠಡಿ ಹೊರಭಾಗದಲ್ಲೇ ತೆಗೆಸಿ ನಂತರ ಪರೀಕ್ಷಾ ಕೊಠಡಿಯೊಳಗೆ ವಿದ್ಯಾರ್ಥಿಗಳನ್ನು ಕಳುಹಿಸುತ್ತಿದ್ದ ದೃಶ್ಯಗಳು ಕಂಡುಬಂದಿದೆ. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪರೀಕ್ಷಾ ಕೇಂದ್ರಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಹಾಕಲಾಗಿದೆ. ಅವಶ್ಯಕತೆ ಇರಲ್ಲ ಕಣಮ್ಮ. ಆಧಾರ್ ಇದ್ರೆ ಎರಡರಲ್ಲಿ ಯಾವ್ದಾದ್ರು ಒಳ್ಳೆ ತೆಗಿಸ್ತಾರೆ ಮತ್ತೆ ಕಿವಿದು ಕಾಲ್ ಚೈನು ಎಲ್ಲ ತೆಗಿಬೇಕು. ಕಾಲ್ ಚೈನ್ ತೆಗಿಬೇಕು. ಕಾಲ್ ಚೈನ್ ಇದೆ ಅಲ್ಲ, ಇವಳಿದೆ ಅಲ್ಲಪ್ಪ. ಕಿವಿದೆಲ್ಲ ತೆಗಿಬೇಕು. ಕಿವಿ ತೆಗಿಬೇಕು. ಕಿವಿ ತೆಗಿದು ಎಲ್ಲ ತೆಗಿಬೇಕು. ಕಿವಿದೆಲ್ಲ ತೆಗೆದು ಕೊಟ್ಬಿಡ್ರಿ. ನಮ್ಮ ಜೊತೆ ಯಾರು ಬ್ಯಾಗ್ ತಗೊಂಡು ಹೋಗಿಲ್ಲ, ಅಲ್ಲಿ ಇಟ್ಟೋಗ್ಬೇಕು. ನೋಡಿಲ್ಲ ಕಳ್ಕೊಡ್ತೀನಿ. ನಂಬರ್ ಎಷ್ಟು ಯಾರು ತಗೊಂಡು ಹೋಗಿಲ್ಲ. ಎಕ್ಸಾಮ್ ಪ್ಯಾಡ್ ಇಲ್ಲ. ತೆಗಿಬೇಕು.